ಕೆರೂರಲ್ಲಿ ಚರಂಡಿ ಸ್ವಚ್ಛತೆಗೆ ಪಟ್ಟಣ ಪಂಚಾಯತೆಯವರ ನಿರ್ಲಕ್ಷ್ಯ. ಕೈಯಲ್ಲಿ ಸಲಿಕೆ ಹಿಡಿದು ಸ್ವಯಂ ಸ್ವಚ್ಛತೆಗೆ ಮುಂದಾದ ಜನತೆ. ಪಟ್ಟಣ ಪಂಚಾಯತ ಅಧಿಕಾರಿಗಳ ವಿರುದ್ಧ ನಿರ್ಲಕ್ಷ್ಯ ಆರೋಪ. ಕೆರೂರ ಪಟ್ಟಣದ ಹೊಸಪೇಟೆಯ ಪಾಗದ್ ಬಡಾವಣೆ ಪಟ್ಟಣ ಪಂಚಾಯತ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಚರಂಡಿ ಸ್ವಚ್ಛತೆ ವ್ಯಾಟ್ಸಪ್ ಗ್ರೂಪಿಗೆ ವಿಡಿಯೋ ಶೇರ್. ಬಾದಾಮಿ ತಾಲೂಕಿನ ಕೆರೂರ ಪಟ್ಟಣದಲ್ಲಿ ಚರಂಡಿ ಸ್ವಚ್ಛಗೊಳಿಸುವಂತೆ ಹಲವು ಬಾರಿ ಮನವಿ ಮಾಡಿದರೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಸಮಸ್ಯೆ ನಿವಾರಣೆಗೆ ಕ್ರಮ ಕೈಗೊಳ್ಳದಿರುವುದರಿಂದ ಬೇಸತ್ತು ಪಟ್ಟಣ ಬಸರಿಗಿಡದ ಪೇಟೆ ಗರಡಿಮನೆ ಹತ್ತಿರ ಪಾಗದ ಬಡಾವಣೆ ನಿವಾಸಿಗಳು ತಾವೇ ಸ್ವಚ್ಛತೆಗೆ ಮುಂದಾಗಿದ್ದಾರೆ. ಮನವಿಗೆ ಕ್ಯಾರೆ ಎನ್ನದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ನಿವಾಸಿಗಳು ತಾವೇ ಕೈಯಲ್ಲಿ ಸಲಕ್ಕೆ ಹಿಡಿದು ಚರಂಡಿ ಸ್ವಚ್ಛಗೊಳಿಸಿದರು. ಪಟ್ಟಣದ ಬಹುತೇಕ ವಾರ್ಡ್ಗಳಲ್ಲಿ ಇದೇ ವ್ಯವಸ್ಥೆ ಇದ್ದು ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚರಂಡಿ ತ್ಯಾಜ್ಯದಿಂದ ಗಬ್ಬುನಾಡುತ್ತಿದ್ದು ದುರ್ವಾಸನೆಯಿಂದ ನಿತ್ಯ ಮೂಗು ಮುಚ್ಚಿ ಓಡಾಡುವಂತಾಗಿತ್ತು. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಲಿಲ್ಲ. ಹೀಗಾಗಿ ಓಣಿಯ ನಿವಾಸಿಗಳೇ ಮುಂದಾಗಿ ಸ್ವಚ್ಛಗೊಳಿಸಿದ್ದೇವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ಚರಂಡಿ ಸ್ವಚ್ಛತೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೆ ಮಾಡಿದ್ದು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲೋ 8 ತಿಂಗಳ ಗಟ್ರ ಬೆಳ್ಯಾಕ ಬರೋದಿಲ್ಲ ಇವ್ರೆ. ಮಣ್ಣು ಹೋಗದಂದ್ರ ಹಂಗಾರ ಮಾತಾಡಿ ಹೋಗ್ಯಾರ ಅವ್ರು ನನಗೆ. ಹೊಳಿ ಏನ್ ಸಾರ್ವಜನಿಕರ ಬಡೋದು. ಹನುಮಂತನ ಏನಾರ ಬಟ್ಟಿ ಮಾಡ್ಕೊಂಡು ಪಾಪ ದುಡ್ಕೊಂಡ್ ತಿನ್ನೋರು ನಾವು. ದುಡ್ಕೊಂಡ್ ತಿನ್ನೋರು ಏನ್ ಮಾಡ್ತೀವಿ ಬಿಡ್ರಿ, ಸಾಕ್ ಬಿಡ್ರಿ ಒಪ್ಪ. ಇನ್ನ ಬಿಡ್ರಿ ಬರ್ರಿ ಅವ್ರು ಮುನ್ಸಿಪಾಲ್ಟಿ ಅವ್ರು ಬರೋದು ಬೇಡ ಬಿಡ್ರಿ. ಏನಾರ ಮಾಡ್ಕೊಂಡು ಒಪ್ಪ ಆಸಕ್ತಿ ಇದೆ. ಮುನ್ಸಿಪಾಲ್ಟಿಯವ್ರಿಗೆ ನೀವು ಸಾರ್ವಜನಿಕರಿಗೆ ಕೆಲಸ ಇಲ್ಲ ಇಂಥದ್ದು ಮಾಡ್ರಪ್ಪ. ಮುನ್ಸಿಪಾಲ್ಟಿಯವ್ರಿಗೆ ದುಡ್ಡು ಬರಲ್ಲ, ಗೌರ್ಮೆಂಟ್ ದುಡ್ಡು ಕೊಡೋದಿಲ್ಲ ಅವ್ರಿಗೆ ಕೆಲಸ ಮಾಡಕ್ಕೆ. ಪಾಪ ಅವ್ರಿಗೆ ಕೆಲ್ಸಕ್ಕೆ ದುಡ್ಡು ಕೊಡೋದಿಲ್ಲ, ಅದಕ್ಕೆ ಊರು ಸ್ವಚ್ಛತಾ ಆಗಂಗಿಲ್ಲ. ಹೊಡಿಯೋದನ್ನ ಇಟ್ಟು ಹೊಡೆದೋಗಿ ಅಂದ್ರೆ ಕುಲ್ಲ ಹಾಕತ್ ಗಟ್ರ.